ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಈ ಬಜೆಟ್ನ ಬಗ್ಗೆ ಎಷ್ಟರ ಮಟ್ಟಿಗೆ ಗುಡ್ ಬ್ಯಾಡು ಅಥವಾ ಆವರೇಜು ಅದನ್ನ ನಾನು ನಮ್ಮ ತಜ್ಞರು ಹೇಳ್ತಾ ಇದ್ದೀನಿ ಅದನ್ನ ತೋರಿಸ್ಲಿಕ್ಕೆ. ಸರ್, ನೀವು ಅದನ್ನ ಯಾವ ರೀತಿ ಹೇಳ್ತೀರಿ ಈ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್, ನಿಮ್ಮಲ್ಲಿ ಪ್ಲೇಟ್ ಇದೆ ಕೇಶವ್ಜಿ. ಸೊ ಎಷ್ಟರ ಮಟ್ಟಿಗೆ ನಿಮಗೆ ಪ್ರೊಫೆಸರ್ ಕೇಶವ್ ಅವ್ರ ಪ್ರಕಾರ ಇದು ಗುಡ್? ಸರ್, ತಮ್ದು ಗುಡ್, ತಾವೇನಂತೀರಿ? ನಿಕೇತ್ ರಾಜ್ ಮೊದಲೇ ಅವರೇ ತೆಗೆದು ಇಟ್ಕೊಂಡ್ಬಿಟ್ಟಿರಿ ನೀವು, ನಿಕೇತ್. ಎಸ್, ಹಾಗಾದ್ರೆ ಗುಡ್ ಹೇಗೆ, ಆವರೇಜ್ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ವಿಶ್ವನಾಥ್ ಭಟ್ರೆ, ಈಗ ನೋಡಿದ್ರಿ ಬಜೆಟ್ ನ ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸಬಹುದು ಕೂಡ ಇರಲಿಲ್ಲ. ಬಹುಶಃ ಈ ಬಜೆಟ್ ಮುಖ್ಯವಾಗಿ ಜನರ ಸೆಳೆಯುವಂತ ಅನಿವಾರ್ಯತೆ ನಮಗಿಲ್ಲ, ಅಥವಾ ಅದಕ್ಕಿಂತ ನಾವು ಮೀರಿರುವಂತ ಪರ್ಫಾರ್ಮೆನ್ಸ್ ಅಲ್ಲಿ ಇದೀವಿ ಅನ್ನುವಂತ ಸೂಚನೆನಾ ಇದು? ಈಗ ಭಟ್ರೆ ಹೇಳದಂತ ಧಾಟಿ ಕೇಳಿದ್ರಿ, ಅವ್ರು ಹೇಳದಂತ ವೇಗ ಕೇಳಿದ್ರಿ, ಯುವಕರೆಲ್ಲ ಕುಣಿದು ಕುಪ್ಪಳಿಸ್ಬೇಕಂತ ಹೇಳಿದ್ರು ಅವ್ರೀಗ ಒಂದೇ ಉತ್ತರಲ್ಲಿ. ಆ ತರದ್ದು ಇದೆಯಾ ಸರ್, ತಾವು ಗಮನಿಸ ಪ್ರೊಫೆಸರ್? ಈಗ ನನಗೆ ಏನು ಇದು ಬಜೆಟ್ ನಲ್ಲಿ ಯಾಕೆ ನಾನು ಗುಡ್ ಅಂದೆ ಅಂತ ಹೇಳ್ತೀನಿ, ಆಮೇಲೆ ಅದಕ್ಕೆ ಆನ್ಸರ್ ಹೇಳ್ತೀನಿ. ಯಾರೇ ಎನಿ ಫೈನಾನ್ಸ್ ಮಿನಿಸ್ಟರ್ ಒಂದು ಎಲೆಕ್ಷನ್ ಮುಂದೆ ಇದ್ದಾಗ ಒಂದು ಟೆಂಪ್ಟೇಷನ್ ಇರುತ್ತೆ, ಮತ್ತೆ ಒಂದು ಪೊಲಿಟಿಕಲ್ ಪಾರ್ಟಿಯ ಪ್ರೆಷರ್ ಇರುತ್ತೆ. ನೀವು ಜಾಸ್ತಿ ಘೋಷಣೆಗಳನ್ನು ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ಬಜೆಟ್ ಬಂದಾಗ ಅಂತ. ಕರ್ನಾಟಕದ ಇಂಟರಿಮ್ ಬಜೆಟ್ ನ ನೋಡಿದೀವಿ ನಾವು, ಅಲ್ಲಿನೂ ಸಾಕಷ್ಟು ಪಾಪ್ಯುಲಿಸ್ಟ್ ಅನ್ನ ಕೊಟ್ಟಿದ್ದನ್ನು ನೋಡಿದೀವಿ. ಇದು ಬರೀ ಕರ್ನಾಟಕದಲ್ಲ, ಎಲ್ಲೇ ಎಲೆಕ್ಷನ್ಸ್ ಇದ್ದಾಗ ಇದನ್ನೇ ಮಾಡೋದು. ಅದನ್ನೆಲ್ಲ ಮೀರಿ ಕೇವಲ ಆರ್ಥಿಕತೆಯ ಬಗ್ಗೆ ಮಾತಾಡ್ತಿರೋದ್ರಿಂದ ಒಬ್ಬ ಆರ್ಥಿಕ ತಜ್ಞನಾಗಿ, ಆರ್ಥಿಕ ವಿಷಯದ ವಿದ್ಯಾರ್ಥಿಯಾಗಿ ನನಗನ್ಸದ್ದು ಅವೆಲ್ಲವನ್ನ ಮೀರಿ ಬರೀ ಆರ್ಥಿಕತೆಗೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಹೇಗೆ ತರಬೇಕು, ಮತ್ತೆ 4 ಸೆಕ್ಟರ್ಗೆ ಯಾವ ರೀತಿ ಪ್ರಮೋಟ್ ಮಾಡ್ತೀವಿ, ಎಸ್ಪೆಷಲಿ ಎಲ್ಲರೂ ಕವರ್ ಆಗ್ತಾರೆ ಇಲ್ಲಿ, ಯೂತ್, ವುಮೆನ್, ಪೂರು, ವುಮೆನ್ ಅಂದಾಗ ನಿಮ್ಗೆ ಎಲ್ಲರೂ ಕವರ್ ಆಗ್ತಾರೆ. ಸೊ ಈ ಸೆಕ್ಟರ್ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಏನು ಅಂತ, ಅದರಲ್ಲಿ ಕೆಲವು ಸಿಲ್ವರ್ ಲೈನಿಂಗ್ ಕಾಣುತ್ತೆ. ಒಂದೇನು ಅಂತಂದ್ರೆ ಈ ಟ್ಯಾಕ್ಸ್ ಲಿಟಿಗೇಷನ್, ಎಸ್ಪೆಷಲಿ 156 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅವ್ರದ್ದು ಟ್ಯಾಕ್ಸ್ ಡಿಮ್ಯಾಂಡ್ ಅಲ್ಲಿ ಎಲ್ಲರೂ ಯೂಶಲಿ ಕೇಳ್ತಿರ್ತಾರೆ, ನಿಮ್ದು ಸ್ವಲ್ಪ ಏನಾದ್ರು ಇಂಟ್ರೆಸ್ಟ್ ಜಾಸ್ತಿ ಬಂದಿರ್ಬೋದು, ಇಲ್ಲ ಅಂತಂದ್ರೆ ಅದು ಒಂದು ಡಿಸ್ಪ್ಯೂಟೆಡ್ ಅನ್ಕೊಳ್ಳಿ ಏನಾದ್ರು ಒಂದು, ಅದು 25,000ವರೆಗೂ ಈ ಸರಿ ರಿಲ್ಯಾಕ್ಸ್ ಅಂದ್ರೆ ಯಾವ್ಯಾವ್ದು 2009 ಒಳಗಡೆ ಇತ್ತಲ್ವಾ ಇದಿಷ್ಟು ಪ್ರಾಬ್ಲಮ್ ಇರೋ ಕೇಸ್ಗಳಿದಾವಲ್ಲ, ಅವು 25,000 ಅಷ್ಟೇ ಅಮೌಂಟ್ ಇದ್ರೆ ಅದನ್ನ ನಾವು ವಿಡ್ರಾ ಮಾಡ್ಕೋತೀವಿ, 1 ಕೋಟಿ ಬೆನಿಫಿಟ್ಸ್ ಆಗುತ್ತೆ ಜನಕ್ಕೆ ಅಂತಲ್ಲ. ಇಷ್ಟು ನೋಡಿ, ಈ ಲಿಟಿಗೇಷನ್ಗಳಿಂದಾನೆ ಎಕನಾಮಿಕ್ ಸರ್ವೆ 3 ವರ್ಷದಿಂದ ಹೇಳಿತ್ತು, ಕೇವಲ 1% ಡಿಫರೆನ್ಸ್ ಅವನು ಕ್ಲೈಮ್ ಮಾಡಿರೋನ್ಗೂ ಅವನಿಗೂ ಅಷ್ಟಕ್ಕೆ ಎಷ್ಟೋ ಕೋಟಿ ಲಿಟಿಗೇಷನ್ಸ್ ಇದೆ. ಸೊ ಅದನ್ನ ಸರಿ ಮಾಡಕ್ಕೆ ಒಂದ್ ನಿಟ್ಟಲ್ಲಿ ಇದೊಂದು. ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಯಾಕೆ ಇದ್ರಲ್ಲಿ ಅಂತಂದ್ರೆ ಲಕ್ಪತಿ ದೀದಿ ಅಂತ ಹೇಳ್ತಿದ್ರಲ್ಲ, ಇದು ಏನಂದ್ರೆ ಮಹಿಳೆಯರಿಗೆ ಟ್ರೈನಿಂಗ್ ಕೊಡೋದು. ನಾವು ಅವ್ರಿಗೆ 1 ಲಕ್ಷ ರೂಪಾಯಿ ನೀವು ಕೊಟ್ಬಿಡ್ತೀನಿ ಅಕೌಂಟ್ಗೆ ಹಾಕ್ತೀನಿ ಅಲ್ಲ, ಇದು 1 ಲಕ್ಷ ಮಹಿಳೆಯರಿಗೆ, ಇವ್ರು 1 ಕೋಟಿ ಮಹಿಳೆಯರಿಗೆ ಏನ್ ಮಾಡಿದಾರಲ್ಲ ಇಷ್ಟು ದಿನ, ಅದನ್ನೇನಂದ್ರೆ ಟ್ರೈನಿಂಗ್. ಅವ್ರನ್ನ ಟ್ರೈನ್ ಮಾಡಿ ಪ್ರತಿ ಇದನ್ನ ಅವ್ರಿಗೆ 1 ಲಕ್ಷ ರೂಪಾಯಿ ಅವ್ರಿಗೆ ಆದಾಯ ಬರೋ ತರ ಮಾಡುವಂಥದ್ದು. ಸೊ ಇದು ಪ್ಲಾನ್ ಇದೆಯಲ್ಲ, ಅಂದ್ರೆ ನಾವು ಅವಾಗಿಂದನೂ ಮಾತಾಡ್ತಿದ್ವಿ, ಭಾರದ್ವಾಜ್ ಅವರು ಅಂತ ಇದ್ರು, ಏನಂದ್ರೆ ಟ್ರೈನ್ ಮಾಡಿ ನೀವು ಎಲ್ರಿಗೂ, ಸುಮ್ನೆ ಅವ್ರಿಗೆ ಕೊಡೋದಲ್ಲ ಅಂತ. ಕಿನ್ಶಿನ್ ಎಕನಾಮಿಕ್ಸ್ ಅಲ್ಲಿ ನಾವ್ ಹೇಳ್ಕೊಡೋದೇನು ಅಂದ್ರೆ, ತುಂಬಾ ಕಷ್ಟದ ಕಾಲದಲ್ಲಿ ಇದ್ರೇನು ಗುಂಡಿ ತೋಡಕ್ ಬಿಡಿ, ಅದಕ್ಕೆ ದುಡ್ಡು ಕೊಡಿ, ಗುಂಡಿ ಮುಚ್ಚಕ್ ದುಡ್ಡು ಕೊಡಿ, ಅದಕ್ಕೆ ಕೊಡಿ, ಸುಮ್ನೆ ಕೊಡ್ಬೇಡಿ ಅನ್ನೋಂಥದ್ದು. ಅಂದ್ರೆ ಆ ಒಂದು ಮಟ್ಟಕ್ಕೆ ಜನರನ್ನ ತಯಾರಿ ಮಾಡ್ಬೇಕು ಆರ್ಥಿಕತೆಯಲ್ಲಿ ಅಂತ. ಅದಕ್ಕೆ ಇವ್ರೇನ್ ಮಾಡಿದ್ದಾರೆ, ಟ್ರೈನ್ ಮಾಡ್ತೀವಿ ನಾವು, ಸ್ಕಿಲ್ಫುಲ್ ವುಮೆನ್ ಮಾಡ್ತೀವಿ, ಅವಾಗ ಅವ್ರು ದುಡ್ಡು ಕೊಡ್ತಾರೆ, ಅವಾಗ 1 ಲಕ್ಷ ರೂಪಾಯಿವರೆಗೂ ಅವ್ರು ದುಡಿತಾರೆ ಅಂತ. ಅದನ್ನ 3 crores ಮಾಡಿರುವಂತದ್ದು. ಆಮೇಲೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಾವ್ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ, ಒಂದು ಕಂಪನಿಯಷ್ಟು ಕೂಡ ನಾವು ಇಂಡಿಯಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ದುಡ್ಡು ಖರ್ಚು ಮಾಡ್ತಿಲ್ಲ ನಾವು ಇಲ್ಲಿವರೆಗೂ. ನೀವು ಯಾವ್ದಾದ್ರು ಒಂದು ದೊಡ್ಡ ಕಂಪನಿ, ಸುಮ್ಮನೆ ಗೂಗಲ್, ಆಪಲ್, ಆಲ್ಫಾಬೆಟ್, ಈ ಕಂಪನಿಗಳು ಮಾಡೋಷ್ಟು ಇಂಡಿಯಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಖರ್ಚು ಮಾಡಲ್ಲ. ಅದನ್ನ ಈ ಸರಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾವು ಪ್ರೈವೇಟ್ ಸೆಕ್ಟರ್ಗೆ ನಾವು ಕೊಡ್ತೀವಿ, ಪ್ರೈವೇಟ್ ಸೆಕ್ಟರ್ಗೆ ನಾವು ಒಂದಷ್ಟು ದುಡ್ಡನ್ನ ಇಟ್ಟಿದೀವಿ, 1 ಲಕ್ಷ ಕೋಟಿ ಏನೋ ಇಟ್ಟಿದ್ದಾರೆ ಅದ್ರಲ್ಲಿ. 1 ಲಕ್ಷ ಕೋಟಿ ಅಂದ್ರೆ 1 ಟ್ರಿಲಿಯನ್ ಅಷ್ಟು ಹಣನ ನಾವು 50 years ವರೆಗೂ ಬಡ್ಡಿ ಇಲ್ಲದೆ ಕೊಡ್ತೀವಿ. ಹಾಗಾಗಿ ಏನಾಗುತ್ತೆ, ನೀವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಹೆಚ್ಚು ಒತ್ತು ಕೊಟ್ಟಾಗ ಏನಾಗುತ್ತೆ, ಸಹಜವಾಗಿ ಯೂತ್ಸ್ಗೂ ಕೆಲಸ ಸಿಗುತ್ತೆ. ಆಮೇಲೆ ಯುವಕರು ಯಾಕೆ ಖುಷಿ ಪಡ್ಬೇಕು ಅಂತ ಭಟ್ರೆ ಹೇಳ್ತಿರೋ ವಿಚಾರಕ್ಕೆ ಒಂದ್ ಹೇಳ್ತೀನಿ. ಒಂದೇನಂದ್ರೆ ಟೂರಿಸಂ ಡೆವಲಪ್ ಆದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಆಮೇಲೆ ಎಕ್ಸ್ಕ್ಲೂಸಿವ್ ಆಗಿ ಎಂಪ್ಲಾಯ್ಮೆಂಟೇ ಜನರೇಟ್ ಮಾಡಬೇಕು ಅನ್ನೋಂಥದ್ದನ್ನು ಕೆಲವು ಸ್ಕೀಮ್ಗಳನ್ನ ತುಂಬಾ ಚಿಕ್ಕದಾಗಿ ಹೇಳಿದ್ರೇನು ಕೆಲವು ಸೂಚ್ಯವಾಗಿ ಅವರು ಹೇಳಿದ್ದದ್ದು. ಸೊ ಅದು ನನಗೆ ಒಂದ್ ಸ್ವಲ್ಪ ಇಲ್ಲ, ಏನು ಇವರು ಎಕಾನಮಿನ ಇವಾಗ ಎಕ್ಸ್ಪೋರ್ಟ್ಸ್ ನ ಡಬಲ್ ಮಾಡ್ತೀವಿ ಅಂತ. ಎಕ್ಸ್ಪೋರ್ಟ್ಸ್ ನ ಡಬಲ್ ಮಾಡೋದು ಯಾಕೆ, ಅಗೈನ್ ಅದರಿಂದ ನಮ್ಗೆ 5 ಲಕ್ಷ ಜಾಬ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅಂತ. ಅಂದ್ರೆ ತುಂಬಾ ಮೈನ್ಯೂಟ್ ಡೀಟೇಲ್ಸ್ಗೆ ಹೋಗ್ಲಿಲ್ಲ, ಆದ್ರೆ ತುಂಬಾ ಒಂದು ಅವ್ರು ಏನಂದ್ರೆ ಧೈರ್ಯವಾಗಿ ಹೇಳ್ತಿರೋದೇನಂದ್ರೆ, ನಾವು ನೆಕ್ಸ್ಟ್ ಬಜೆಟ್ ನ ಮಂಡಿಸ್ತೀವಲ್ಲ ಅದರಲ್ಲಿ ಡೀಟೇಲಿಂಗ್ ಕೊಡ್ತೀವಿ, ಇದು ನಮ್ದು ಟೋಟಲ್ ಸ್ಕೆಲ್ಟನ್ ಫಾರ್ಮ್ಯಾಟ್ ಆಫ್ ಅವರ್ ನೆಕ್ಸ್ಟ್ ಬಜೆಟ್. ತೇಜಸ್ವಿ ಪಟೇಲ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ರೈತ ಮುಖಂಡರು. 25% people, 25% of the total population, ಸಮಗ್ರ ಜನಸಂಖ್ಯೆ 25. ಇದು 2014-15 ಇದ್ದು, ಅದರಲ್ಲಿ ಈಗ ಅವರು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ನೀತಿ ಆಯೋಗದಿಂದ
ಮಲ್ಟಿ ಡೈಮೆನ್ಷನಲ್ ಬಡತನದಿಂದ ಹೊರಗೆ ಬಂದಿದ್ದಾರೆ ಅಂತ ನೀತಿ ಆಯೋಗದ ವರದಿ. ನೀತಿ ಆಯೋಗದ ವರದಿ. ನೀತಿ ಆಯೋಗದ ವರದಿ ಏನ್ ಹೇಳಿದೆಯಲ್ಲ ಸರ್, ನೀತಿ ಆಯೋಗದ ವರದಿ ಹೇಳಿದೆಯೋ, ನೀತಿ ಆಯೋಗದ ಬಾಯಲ್ಲಿ ಈ ವರದಿಯನ್ನ ಹೇಳಿಸಲಾಗಿದೆಯೋ ಅನ್ನುವ ಅನುಮಾನ ನನ್ನನ್ನು ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವೇ ಆಗ್ಲೇ ಹೇಳದಂತೆ ಈ ದೇಶದ 80 ಕೋಟಿ ಜನ ರೇಷನ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ತಿನ್ನೋ ಅನ್ನಕ್ಕೋಸ್ಕರ ರೇಷನ್ ಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಅವತ್ತೆಷ್ಟಿತ್ತು, ಇವತ್ತು ಕೂಡ ಅದರ ಸಂಖ್ಯೆ ಅಷ್ಟೇ ಇದೆ. ನೀವು ಹೇಳಿದ ಪ್ರಕಾರ ಬಡತನದ ರೇಖೆಯಿಂದ ಆ 25 ಕೋಟಿ ಜನ ಹೊರಗಡೆ ಬಂದಿದ್ರೆ ರೇಷನ್ ಕಾರ್ಡ್ಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆಗಿದೆ? ಪ್ರೊಫೆಸರ್ ಏನ್ ಹೇಳ್ತೀರಿ? ಅಲ್ಲಲ್ಲ, ನಾನು ಮುಗಿಸ್ಬಿಡ್ತೀನಿ. ಒಂದೇ ಒಂದು ಅಡಿಷನ್ ಕೊಡ್ತೀನಿ. ಈಗ ನಾವು ಅಂಕಿ ಅಂಶಗಳನ್ನ ಡೌಟ್ ಮಾಡೋದಾದ್ರೆ, ಈವನ್ UNDP ಮತ್ತೆ ವರ್ಲ್ಡ್ ಬ್ಯಾಂಕ್ ಎರಡೂ ಕೂಡ ಇದು ಕೇವಲ ಈ ಸರ್ಕಾರದಲ್ಲಿ ಆಗಿದೆ ಅಂತ ಅವ್ರು ಹೇಳಿಲ್ಲ. 2006-07ರಿಂದನೇ ಅಂತ ಕಾಣುತ್ತೆ. ಒಟ್ಟಲ್ಲಿ ಆ ಗ್ಯಾಪ್ ಅಲ್ಲಿ 41.5 ಕೋಟಿ ಜನ ಬಡತನದ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಈ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಅದರಲ್ಲಿ 21.5 ಕೋಟಿ ಜನ ನಮ್ಮ ಅವಧಿಯಲ್ಲಿ ಹಾಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅಂಕಿಅಂಶ ನಾವು ಮಾತ್ರ ಅರ್ಥ ಏನು ಅಂತಂದ್ರೆ, ವಿಶ್ವದ ಹೇಳಿದ್ದನ್ನೆಲ್ಲವನ್ನು ಕೂಡ ಹೇಳಿಸಿರು ಅಂದ್ಬಿಟ್ರೆ ಅಲ್ಲಿ ಚರ್ಚೆನೆ ಮುಗಿದೋಗ್ಬಿಡುತ್ತೆ ಅಂತ. ಹಂಗಲ್ಲ, ಇಲ್ಲಿ ಈ ದೇಶದೊಳಗೆ ಇನ್ನೂ 80 ಕೋಟಿ ಜನ ನೀವಿನ್ನು ಫುಡ್ ಅವರು ತಿನ್ನೋ ಪ್ರತಿದಿನದ ಅನ್ನಕ್ಕಾಗಿನೇ ಸರ್ಕಾರ ಕೊಡುವಂತ ರೇಷನ್ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ, ಹಾಗಾದ್ರೆ ನೀವು ಹೊಸ ಜನ ನಾವು 40 ಕೋಟಿ ಬಿಟ್ಬಿಡೋಣ, ಹಳೇದ್ ಬಿಡೋಣ. ಈಗ ನೀವು ಹೇಳಿದ್ರಲ್ಲ, ಈ ಕಳೆದ 2014ರಿಂದ ಈಚೆಗೆ 25 ಕೋಟಿ ಜನ ಹೊರಗಡೆ ಬಂದಿದ್ದಾರೆ ಅದರಿಂದ ಅಂತ ಹೇಳಿ. ಹಾಗಾದ್ರೆ ರೇಷನ್ ಕಾರ್ಡಿನ ಸಂಖ್ಯೆ ಏನಾದ್ರೂ ಕಡಿಮೆ ಆಗಿದ್ಯಾ? ಅವರ ರೇಷನ್ ಡಿಪೆಂಡೆನ್ಸಿ ಒಂದು ಗವರ್ಮೆಂಟ್ ಕಡಿಮೆ ಆಗಿದ್ಯಾ? ಹಾಗಾದ್ರೆ ತಿನ್ನೋ ಅನ್ನಕ್ಕೆ ಸರ್ಕಾರದ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ, ಬಡತನ ರೇಖೆಯಿಂದ ಕಡಿಮೆ ಬಂದ್ರು ಅಂತ ಕೊಟ್ಟ ಅಂಕಿ ಅಂಶ ಸತ್ಯವಾ ಸುಳ್ಳ? ಸರ್ಕಾರ ಸುಳ್ಳು ಹೇಳಿಸ್ತಾ? ಈಗ ನಿಮ್ಮ ಸರ್ಕಾರನೇ ಇದೆ. ಇಲ್ಲಿಂದಲೇ ರೇಷನ್ ಕಾರ್ಡ್ ಇಟ್ಕೊಂಡ್ರು ಯಾರ್ಯಾರು, BPL ಕಾರ್ಡ್ ಇಟ್ಕೊಂಡ್ರು ಯಾರು, APL ಕಾರ್ಡ್ ಇಟ್ಕೊಂಡ್ರು ಯಾರು, ಒಂಚೂರು ಆಗ್ಬಿಡ್ಲಿ. ಅದಕ್ಕೆ ಸರ್ ಅದಕ್ಕೆ ಸರ್ಕಾರ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕಿದ್ರ ಬಗ್ಗೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶದ ಪರಿಸ್ಥಿತಿ ಹೇಗಿತ್ತು ನೀವು ಮನಮೋಹನ್ ಸಿಂಗ್ ಸರ್ಕಾರ ಕಂಪೇರ್ ಮಾಡ್ತಾ ಹೇಳಿದ್ರಪ್ಪ. ಆಗ್ಲೇ ಆ ಹೆಣ್ಣು ಮಗಳೊಬ್ಳು ಮಾತನಾಡಬೇಕಾದ್ರೆ, ರೈತ ಮಹಿಳೆ ಮಾತನಾಡಬೇಕಾದ್ರೆ 316 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಸ್ವಾಮಿ, ನಮ್ಗೆ ಜಾಸ್ತಿ ಮಾಡಬೇಕಿತ್ತು, 600 ರೂಪಾಯಿ ಮಾಡಬೇಕಿತ್ತು ಅನ್ನೋ ನಿರೀಕ್ಷೆ ಇತ್ತು ನಮ್ಗೆ ಅಂತ ಆಕೆ ಹೇಳ್ತಾ ಇದ್ಲು. ಹಾಗಾದ್ರೆ 2014 ಅಂದ್ರೆ ನಾವೊಂದು ದೇಶವನ್ನ ಬಡತನ ರೇಖೆಯಿಂದ ಹೊರಗಡೆ ತರೋದಕ್ಕಾಗಿ ನಾವು ಮಾಡೋ ಪ್ರಯಾಸ ಹೇಗಿರಬೇಕು ಅನ್ನೋದಾದ್ರೆ, ಈ ದೇಶದೊಳಗಡೆ ಒಬ್ಬ ಹೆಣ್ಣಾಳಿನ ಕೂಲಿ ಎಷ್ಟಿತ್ತು ಸರ್? ಇದು ನರೇಗಾ ಸ್ಕೀಮ್ ಬರೋದಕ್ಕಿಂತ ಮುಂಚೆ 38 ರೂಪಾಯಿ 40 ರೂಪಾಯಿ ಇತ್ತು. ಗಂಡಾಳಿನ ಕೂಲಿ ಎಷ್ಟಿತ್ತು ಸರ್? ಈ ದೇಶದೊಳಗಡೆ ಒಬ್ಬ ಗಂಡಾಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನು ಕಲ್ ಚೆಚ್ಚಿದ್ರೆ, ಕಬಣ ಕೊಟ್ಟಿದ್ರೆ ಅವನು ಕೂಲಿ ಇದ್ದಿದ್ದೆಷ್ಟು ಸರ್? 76 ರೂಪಾಯಿಂದ 78 ರೂಪಾಯಿ. ಅಂದ್ರೆ ಜೀವಿತಾವಧಿಯಲ್ಲಿ ಅವನು ಯಾವತ್ತೂ ಕೂಡ 100 ರೂಪಾಯಿ ನೋಟನ್ನೇ ನೋಡಿರಲಿಲ್ಲ. ನರೇಗಾ ಸ್ಕೀಮ್ ಬಂದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರ ಇಳಿಯೋ ವೇಳೆಗೆ ಆ ಹಣ 300 ರೂಪಾಯಿ ಹತ್ತತ್ರ ಬಂದು ನಿಂತಿದ್ರಿಂದ ಅವನು ಜೀವಮಾನದಲ್ಲಿ ಫಸ್ಟ್ ಟೈಮ್ 100 ರೂಪಾಯಿ ನೋಟ್ ನೋಡ್ದ. ಅವ್ರು ಹೇಳಿದ್ರೆ, ಮನಮೋಹನ್ ಸಿಂಗ್ ಅವ್ರು ಮಾತನಾಡ್ತಾ ಏನಾದ್ರು ನಾವ್ ಇಂಥದ್ದೊಂದು ಸ್ಕೀಮ್ ತಂದ್ವಿ, ನರೇಗಾ ಸ್ಕೀಮ್ ತಂದು ಇಷ್ಟು ಕೋಟಿ ಜನಗಳಿಗೆ ಉದ್ಯೋಗ ಕೊಟ್ವಿ, 40 ರೂಪಾಯಿ ಕೂಲಿ ತಗೊಳ್ತಿದ್ದಂತ ಹೆಣ್ಮಗಳು ಇವತ್ತು 300 ರೂಪಾಯಿ ಕೂಲಿ ತಗೊಂಡಿದ್ದಾಳೆ, ಅವಳು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾಳೆ ಅಂತ ಅವ್ರು ಹೇಳಿದ್ರೆ ಅದಕ್ಕೊಂದು ನ್ಯಾಯ ಇದೆ, ಅದಕ್ಕೊಂದು ಅರ್ಥ ಇದೆ. On what basis you are claiming that 25 crore people have come from the poverty level? ನಿಮ್ ಪ್ರಕಾರ ಸುಮ್ಮನೆ ಅಂಕಿಅಂಶಗಳನ್ನು ಕೊಡಬೇಡಿ, ನೀವು ಹೇಳಿಸಲಾಗಿದೆ. ಓಕೆ, ಏನ್ ಬಿಟ್ರೆ ಏನಂತೀರಿ ತಾವು? ನನಗೆ ಅಷ್ಟು ದೊಡ್ಡ ಏನು ಅಂದ್ರೆ, ಸ್ವಾತಂತ್ರ್ಯ ಬಂದು 67 ವರ್ಷ ಆದ್ರೂ ಈ ದೇಶದಲ್ಲಿ ಬಡತನ ಇತ್ತು ಅಂದ್ರೆ ಸರ್ಕಾರ ಹಂಚಿದ ಬಡತನವ ಅಥವಾ ಶ್ರೀಮಂತಿಕೆನೋ? ಈಗ ಏನಾಗಿದೆ, COVID-19 ನಂತರ ನಮ್ಮ ಸುಮಾರು ರಿಪೋರ್ಟ್ಸ್, ಈಗ ಆಕ್ಸ್ಫ್ಯಾಮ್ ನಾವು ಒಪ್ಕೊಳ್ಳೋ ಅನೇಕ ಕೇಂದ್ರ ಸರ್ಕಾರ ಕೂಡ ಅಬ್ಜೆಕ್ಷನ್ ರೈಸ್ ಮಾಡಿದೆ. ಆದ್ರೂ ಅದರದ್ದೇ ವರದಿ ತಗೊಂಡು ನಿಮ್ಗೆ ಹೇಳ್ತೇನೆ, 85% ಜನ ಇನ್ಕಮ್ ಕಳ್ಕೊಂಡ್ರು ಅಂತ ಹೇಳಿದ್ರು. ಆಗ ಅಂತ ಒಂದು ಟೈಮಲ್ಲಿ ಬೇರೆ ಬೇರೆ ದೇಶಗಳು ಏನ್ ಮಾಡಿದ್ರು, 1% ಅವ್ರದ್ದು GDP, 10% ವರೆಗೂ ಅವ್ರವ್ರ GDPಯ ಇನ್ಕಮ್ನ ತೆಗೆದು ಜನಕ್ಕೆ ಶಿಫ್ಟ್ ಮಾಡಕ್ ಶುರು ಮಾಡಿದ್ರು, ಅಂದ್ರೆ ದುಡ್ಡು ಕೊಡಕ್ ಶುರು ಮಾಡಿದ್ರು. ಅಮೆರಿಕನೂ ಕೊಡ್ತು, ಯುರೋಪಲ್ಲಿ ಕೊಟ್ರು, ಇದ್ದವ್ರಿಗೂ ಕೊಟ್ರು, ಇಲ್ಲದೆ ಇರೋ ಕಷ್ಟ ಆದವ್ರಿಗೂ ಕೊಟ್ರು. ಆದ್ರೆ ನಮ್ಮಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇದಕ್ಕೆ ವಿಭಿನ್ನವಾಗಿ ಯೋಚನೆ ಮಾಡಿದ್ರು. ದುಡ್ಡು ಕೊಟ್ಟು ನೇರವಾಗಿ ಕೊಟ್ರೆ ಅದರಿಂದ ಬೇರೆ ಬೇರೆ ದುಷ್ಪರಿಣಾಮ ಆಗುತ್ತೆ. ಅದಕ್ಕೇನ್ ಮಾಡೋದು ಅಂದ್ರೆ, ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ದು ಎರಡು. ಒಂದು ಆತ್ಮನಿರ್ಭರ್ ಭಾರತ, ಅದ್ರ ಮೂಲಕ 10% ಆಫ್ ದಿ GDP ಕೊಡ್ತೀವಿ, 70 ಅಥವಾ 80 crores ಇದೆ, 70% ಆಫ್ ದಿ ಪಾಪ್ಯುಲೇಷನ್ ಇವ್ರಿಗೆ ಫ್ರೀ ರೇಷನ್ ಕೊಡ್ತೀವಿ ಅಂತ. ಇದರ ಅರ್ಥ, ಆ ಕಾಲಘಟ್ಟದಲ್ಲಿ ಜನಕ್ಕೆ ಸಂಕಷ್ಟ ಇದ್ದಿದ್ರಿಂದ ಅದನ್ನ ಈಗ ಮುಂದುವರಿಸ್ತಿದೀವಿ. ಅಂದ್ರೆ ಫುಡ್ ಸೆಕ್ಯೂರಿಟಿಗೂ ಒಂದು ಕಾರಣ, ಇನ್ನೊಂದು ನಮ್ಮಲ್ಲಿ ಸಾಕಷ್ಟು ಫುಡ್ ಸ್ಟಾಕ್ ಇದೆ.
ಮತ್ತೆ ಆದ್ರೆ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮಾಲ್ ನ್ಯೂಟ್ರಿಷನ್ ಅಲ್ಲಿ ಜಾಸ್ತಿ ಇದೀವಿ. ಹಂಗಾಗಿ ಏನಾಗುತ್ತೆ, ಇವ್ರಿಗೆ ಪೌಷ್ಟಿಕಾಂಶವಾದ ಆಹಾರ ಇವಾಗ ಏನೇನೋ ತಗೊಳ್ಳೋದು, ನಾವೀಗ ಆಹಾರವನ್ನ ಕೊಡ್ತಾ ಇದ್ದೀವಿ, ಹಾಗಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಯಾವುದೂ ಕಾರಣಕ್ಕೂ ಈ 70-80 ಕೋಟಿ ಜನ ನಾವು BPL ಗೂ ಸೇರಿಸೋದು ಬಹುಶಃ ಸರಿಯಲ್ಲ ಅಂತ ನಾನು ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಮಂಜೇಗೌಡರು JDS MLA ನನಗೆ ಯಾವುದೋ ದೇಶದ ವಿಚಾರಗಳನ್ನ ಯಾವುದೋ 100 ವರ್ಷಗಳ ಇತಿಹಾಸವನ್ನು ಮಾತಾಡಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರತಕ್ಕಂಥದ್ದು ಒಂದೇ, ಇವತ್ತು ನಡೀತಕ್ಕಂಥ ಇವತ್ತು ಎಲ್ಲ ಹೇಳ್ತಾರೆ ಇವರು ನರೇಂದ್ರ ಮೋದಿ ಅವರು ಬಂದ್ಮೇಲೆ ಹಂಗಾಯ್ತು ಹೀಗಾಯ್ತು, JDS ಪಕ್ಷದ ಮಿಂಗಲ್ ಆದ್ರು, ಶಾಮಿಲ್ ಆದ್ರು, ಜೋಡಣೆ ಆದ್ರು ಅಂತ ಹೇಳ್ತಾರೆ. ಆಗತಕ್ಕಂಥದಕ್ಕೆ ಉದ್ದೇಶಗಳೇನತಕ್ಕಂಥದ್ದು ಯಾಕಪ್ಪ ಅಂದ್ರೆ ಈ ಬಿಜೆಪಿನಲ್ಲಿ ಇಂಥ ಒಂದು ಮನೋಪ್ರವೃತ್ತಿ ಇರೋದ್ರಿಂದ, ಮನೋಭಾವನೆ ಇರೋದ್ರಿಂದ ನಮಗೆ ಇಷ್ಟವಾಗಿದೆ. ನಮ್ಮ ಉದ್ದೇಶ ಒಂದೇ, ಈ ದೇಶವನ್ನ ಈ ರಾಜ್ಯವನ್ನ ಉಳಿಸಬೇಕು ನಾವು. ಓಕೆ, ಇವತ್ತು ನಾವು ಬಾವುಟದ ಬಗ್ಗೆ ಮಾತಾಡಬಹುದು, ರಾಮನ ಬಗ್ಗೆ ಮಾತಾಡಬಹುದು, ಕೃಷ್ಣನ ಬಗ್ಗೆ ಮಾತಾಡಬಹುದು. ಬಟ್ ನನಗೆ ಏನಂತಂದ್ರೆ ನನ್ನನ್ನ ಕರೆದಿರ್ತಕ್ಕಂಥದ್ದು ಬಡ್ಜೆಟ್ ಬಗ್ಗೆ ಮಾತಾಡ್ಲಿಕ್ಕೆ. ಅದರಿಂದಾಗಿ ನಾನು ಬಹಳ ಇದಾಗಿ ಇವತ್ತು ಬಡ್ಜೆಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾನೊಬ್ಬ ದೇಶಕ್ಕಾದ ಬಂದ ಒಬ್ಬ ಸೈನಿಕರಾಗಿರೋದ್ರಿಂದ ನಾನು ಹೇಳ್ತಕ್ಕಂಥದ್ದು. ನೀವು ಹಂಗೆ ಹೇಳಿದ್ಮೇಲೆ ನೀವು ಸೈನಿಕರು ಆಗಿರೋದ್ರಿಂದ ನಾವು ಯಾವಾಗಲೂ ಮಾತು ಹೇಳ್ತಿರ್ತೀವಿ, ಗುಡಿಯಲ್ಲಿರುವಂತ ದೇವರುಗಳಿಗಿಂತ ನಾವು ಗಡಿಯಲ್ಲಿರುವಂತ ದೇವರುಗಳಿದಾರಲ್ಲ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನುವಂತ ಮಾತನ್ನು ಹೇಳ್ತಿರ್ತೀವಿ. ನೀವು ಬಹಳ ಅದ್ಭುತವಾದಂತ ಮಾತನ್ನು ಹೇಳಿದ್ರಿ. ಬಹುಶಃ ಪ್ರೊಫೆಸರ್ ಈ ಮಾತಂತ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಎಲ್ಲೊಂದು ಕಡೆಗೆ ಏನೋ ಜನರ ಬಹುಶಃ ಪ್ರೊಫೆಸರ್ ಈ ಮಾತಂತ ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಎಲ್ಲೊಂದು ಕಡೆಗೆ ಏನೋ ಜನರ ಮೆಚ್ಚಿಸುವಂತ ಇದನ್ನ ಮಾಡ್ಬೇಕಪ್ಪ, ಘೋಷಣೆಗಳು ಮಾಡಬೇಕು. ಘೋಷಣೆಗಳ ಬಜೆಟ್ ನಮ್ಮ ಶಕ್ತಿ ಎಷ್ಟಿದೆಯೋ, ಸಾಮರ್ಥ್ಯ ಎಷ್ಟಿದೆಯೋ, ಹರ ಹರ ಮಹಾದೇವ್ ಅಂದ್ಕೊಂಡು ಮುನ್ನುಗ್ಗಬೇಕು ಅಂತಾರಲ್ಲ, ಹಂಗೆ ಚುನಾವಣೆ ಸಂದರ್ಭದಲ್ಲಿ ಅದನ್ನ ನೋಡ್ತೀವಿ. ಆದ್ರೆ ಇಲ್ಲಿ ಅದು ಯಾವುದೂ ಕೂಡ ಕಾಣಲಿಲ್ಲ. ಇಲ್ಲೇನು ಅಂದ್ರೆ ಇಲ್ಲಿ ಸೀದಾ ಸಾದಾ ನೋಡಪ್ಪ, ನಾವು ಇಂಥದ್ದು ಬಜೆಟ್ ಮಂಡಿಸ್ತಾ ಇದೀವಿ, ಇದೇನು ಅಂತಂದ್ರೆ ಜನಪ್ರಿಯ ಬಜೆಟ್ ಅಲ್ಲ, ಇದು ಚುನಾವಣೆಗೋಸ್ಕರ ಓಟಿಗೋಸ್ಕರ ಮಾಡ್ತಿರುವಂತ ಬಜೆಟ್ ಅಲ್ಲ ಅನ್ನೋ ರೀತಿಯಲ್ಲೇ ಇದೆ. ಅದು ಏನಂತೀರಿ? ಖಂಡಿತವಾಗಿ. ಯಾಕೆಂತಂದ್ರೆ ಅದಕ್ಕಾಗಿ ನನಗೆ ಬಜೆಟ್ ಇಷ್ಟ ಆಗಿದ್ದು. ಈಗ ಸಾಮಾನ್ಯವಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವನ್ ನಾವು ಬೆಳಿಗ್ಗೆ ಮಾತಾಡುವಾಗ್ಲೂ ಮಿನಿಮಮ್ ಆದ್ರೂ, ಯಾಕಂದ್ರೆ ಪಾಪ್ಯುಲರ್ ಮತ್ತೆ ನಾವು ಕಾಯ್ತಾ ಇದ್ವಿ ಬರುತ್ತೆ ಅಂತ, ಸ್ವಲ್ಪ ಆದ್ರೂ ಹೇಳ್ತಾರೆ ಅಂತ. ನಾವು ತುಂಬಾ ಹೇಳದೇ ಇದ್ರು ಸ್ವಲ್ಪ ಆದ್ರೂ ಹೇಳ್ತಾರೆ, ಫಿಸ್ಕಲ್ ಡೆಫಿಸಿಟ್ ಕಂಟೈನ್ ಮಾಡ್ತಾರೆ ಅನ್ನೋದು ಇತ್ತು. ಬಟ್ ನೋಡಿದ್ರೆ ನಾಟ್ ಇವನ್ ಒನ್ ಸಚ್ ಪಾಪ್ಯುಲರ್ ಸ್ಕೀಮ್ ಇಲ್ಲ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಸ್ಕಿಲ್ ಕೊಡ್ತೀವಿ, ಸ್ಕಿಲ್ ಕೊಡೋದ್ರಿಂದ ನಾವು ಟ್ರೈನ್ ಮಾಡಿ ಸಂಬಳ ಹೆಚ್ಚು ಮಾಡ್ತೀವಿ ಅಥವಾ ಆದಾಯ ಹೆಚ್ಚು ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದಷ್ಟು ಅಂಕಿಅಂಶಗಳನ್ನ ಆವಾಗಲೇ ನಾನು ಹೇಳಬೇಕಿತ್ತು. ಈ MG ನರೇಗಾಗೆ 30% ಅಲೋಕೇಶನ್ ಹೆಚ್ಚಾಗಿದೆ. ಈಗ 60,000 ಕೋಟಿ ಲಾಸ್ಟ್ ಟೈಮ್ ಇತ್ತು, ಈಗ ಈ ಸರಿ 86,000 ಕೋಟಿ ಅಲೋಕೇಶನ್ ಮಾಡಿದ್ದಾರೆ. 30% ಹೆಚ್ಚಾಗಿದೆ. ಆಮೇಲೆ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ಸ್ ಅಂತ, ಈಗ ಇದು ಪಾಪ್ಯುಲರ್ ಆಗಿತ್ತು ನಮ್ಮ PLS, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಏನಿತ್ತಲ್ಲ, ಇದು 25% ಅಲೋಕೇಶನ್ ಹೆಚ್ಚಾಗಿದೆ. ಅಂದ್ರೆ ಮೊದಲು 4,645 ಕೋಟಿ ಇತ್ತು, ಈಗ 62,000 ಕೋಟಿಯಷ್ಟು ಹೆಚ್ಚಾಗಿದೆ ಇದು. ಆಮೇಲೆ ಈ ಮಾಡಿಫೈಡ್ ಸೆಮಿ ಕಂಡಕ್ಟರ್ಸ್ ಮಾಡಕ್ಕೋಸ್ಕರ ಮಾಡಿಫೈಡ್ ಪ್ರೋಗ್ರಾಮ್ ಲಾಸ್ಟ್ ಟೈಮು ಇತ್ತು, ಅದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಅದಕ್ಕೆ 56% ಹೆಚ್ಚು ಮಾಡಿದ್ರೆ. ಈಗ ಚೈನಾದಿಂದ ಇವೆಲ್ಲ ಬರ್ದೇ ಇರೋದ್ರಿಂದ, ಚೈನಾದಿಂದ ನಾವು ಹೆಚ್ಚು ಆಮದು ಮಾಡ್ಕೊಳ್ದೇ ಇರೋದ್ರಿಂದ ಹೆಚ್ಚು ಕಮ್ಮಿ 6,903 ಕೋಟಿ ಈ ಸರಿ ಅಲೋಕೇಟ್ ಮಾಡಿದ್ದಾರೆ. 56.54% ಅಷ್ಟು ಹೆಚ್ಚಾಗಿದೆ. ಇಟ್ಸ್ ಎ ಗುಡ್ ಮನಿ. ಆಮೇಲೆ ಈಗ ಸೋಲಾರ್ದು ಪವರ್ಗೆ ನಾವು ಅವಾಗಲೇ ನೋಡ್ತಾ ಇದ್ವಿ, ಅದರಲ್ಲಿ ಸುಮಾರು ಜನ ಮನೆಗೆ 300 ಯೂನಿಟ್ ಮಾರಿದ್ರೆ ಅವ್ರಿಗೆ 1 ಕೋಟಿ ಕುಟುಂಬಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ. ಅದರಿಂದ ಅವ್ರಿಗೆ ಎಷ್ಟು ಉಪಯೋಗಿಸ್ಕೊಳ್ಳಿ, ಮಿಕ್ಕಿದ ಮನೆಗಳಿಗೆ ಅದು ಅನುಕೂಲ ಅವ್ರು ಮಾರಬಹುದು ಅನ್ನುವಂಥದ್ದನ್ನ. ಸೊ ಅದಕ್ಕೆ ಅಲಾಟ್ ಮಾಡಿರೋ ದುಡ್ಡು 8,500 ಕೋಟಿ ರೂಪಾಯಿ. ಆಮೇಲೆ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಇವರೇನು ಗ್ರೀನ್ ಟೆಕ್ನಾಲಜಿಗೋಸ್ಕರ ಮಾಡ್ತಾ ಇದ್ರು, ಅದಕ್ಕೆ 600 ಕೋಟಿ ರೂಪಾಯಿನ ಇದು ಮಾಡಿದ್ದಾರೆ. ಆಮೇಲೆ ಎಷ್ಟು ಆದಾಯ ಬಂದಿದೆ ಅಂತ, ಇದರ ಎಫೆಕ್ಟಿವ್ ಕಲೆಕ್ಷನ್ ಚೆನ್ನಾಗಿ ಆಗಿದೆ ಅಂತ. ಇದೆಲ್ಲ ಹೇಳುವಾಗ್ಲೂ ಇಷ್ಟಿಷ್ಟು ಅಲೋಕೇಶನ್ ಆದ ದುಡ್ಡು ಎಲ್ಲಿಂದ ಅಂತ ಸಹಜವಾದ ಪ್ರಶ್ನೆ ಬರುವಂತದ್ದು, ದುಡ್ಡು ಎಲ್ಲಿಂದ ಅಂತ. ಅದಕ್ಕೂ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಮಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಆದ್ರೆ ಜಾಸ್ತಿ ದುಡ್ಡು ಬಂದಿರೋದ್ರಿಂದ ರೆಸಿಟ್ಸ್ ಕೂಡ ಜಾಸ್ತಿ ಆಗಿದೆ. ಹಿಂದಿನ ಸರಿ 27 ಲಕ್ಷ ಕೋಟಿಯಷ್ಟು ಆದಾಯ ಬಂದಿತ್ತು, ಈ ಸರಿ ಅದು 30 ಲಕ್ಷ ಕೋಟಿಗೆ ಹೋಗಿದೆ. ಹಾಗಾಗಿ ನಾವು ಖರ್ಚು ಮಾಡೋದು 36.5 ಲಕ್ಷ ಕೋಟಿ ಈ ಸರಿ ಬಜೆಟ್ ಅಲ್ಲಿ ಖರ್ಚು ಮಾಡ್ತೀವಿ ಅನ್ನೋಂಥದ್ದು. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಮಗೆ ಸಾಮಾನ್ಯವಾಗಿ ಇದರಿಂದಾನೇ ಮಲ್ಟಿಪ್ಲೈಯರ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ಯಾವಾಗ ಆಗೋದೇನು ಅಂತಂದ್ರೆ, ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದಾಗ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ. ಸೊ ಅದನ್ನ 12.7 ಲಕ್ಷ ಕೋಟಿ ಲಾಸ್ಟ್ ಟೈಮ್ ಮಾಡಿದ್ರು, ಈ ಸರಿ ಅದು 15 ಲಕ್ಷ ಕೋಟಿಗೆ ಬಜೆಟರಿ ಎಸ್ಟಿಮೇಟ್ ಅಲ್ಲಿ ಹೆಚ್ಚಳ ಆಗಿದೆ. ಸೊ ಓವರ್ ಆಲ್ ಇದನ್ನ ನೋಡಿದ್ರೆ ನಾವು ಕ್ಯಾಪಿಟಲ್ ರೆಸಿಪ್ಟ್ಸ್ ಕೂಡ ಸ್ಲೈಟ್ಲಿ ಹೆಚ್ಚು, ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಇಟ್ಸ್ ಅ ಗುಡ್ ಥಿಂಗ್. ಯಾಕೆಂದ್ರೆ ನಾನು ಹೇಳುದು, ತುಂಬಾನೇ
ನೀವು ನಿಮ್ ಕೈ ಎಷ್ಟು ಎಟ್ಕತ್ತೆ ಅಷ್ಟನ್ನ ನೋಡ್ಕೊಂಡು ಇವಾಗ ಅದನ್ನ ನೋಡುವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ, ಕಾರಿಡಾರ್ಸ್ ಡೆವಲಪ್ ಮಾಡ್ತೀವಿ, ಆಮೇಲೆ ರೈಲ್ವೆ ಕೂಡ ಈವನ್ ಸಾಮಾನ್ಯ ಟ್ರೈನ್ ಗಳಲ್ಲೂ ಆ ಮೇಲ್ದರ್ಜೆಗೆ ಏರಿಸ್ತೀವಿ 4,000 ಬೋಗಿಗಳನ್ನ ಅನ್ನುವಂಥದ್ದು. ಯಾಕಂದ್ರೆ ಈ ರೈಲ್ ಅಂದ್ರೆ ಇಲ್ಲ ಇದಕ್ಕಿರಬಾರ್ದು. ಮತ್ತೆ ಇದರಲ್ಲಿ ನಮ್ಗೆ ಒಂದೇ ಭಾರತಲ್ಲೂ ಸ್ಲೀಪರ್ ಕೋಚ್ ತರುವಂತದ್ದು ಒಂದು ಮಾತಾಡ್ತೀವಿ. ಇಲ್ಲ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಪ್ರೊಫೆಸರ್ ಬಹಳಷ್ಟು ಬದಲಾವಣೆ ಮೊದಲೇನಂದ್ರೆ ಇವರು ರೈಲ್ವೆ ಟೈಮ್ ರೀ ಅನ್ನೋರು, ಇವಾಗ ಅಟ್ಲೀಸ್ಟ್ ಟೈಮಿಗೆ ಬರ್ತವೆ, ಜಾಸ್ತಿ ಸಂಖ್ಯೆಯಲ್ಲಿ ಓಡಾಡ್ತಾ ಇವೆ. ಅದಕ್ಕೆ ನಾನು ಇನ್ನೊಂದು ನೀವು ಹೇಳೋದಕ್ಕೆ ಸೇರಿಸೋದೇನಂದ್ರೆ ಮೊದಲೆಲ್ಲ ಚುಕ್ ರೈಲ್ ಅಂದ್ರೆ ಚುಕ್ ಅಂದ್ರೆ ನಿಧಾನಕ್ಕೆ ಹೋಗೋದು ರೈಲು. ಈಗ ಬಹುಶಃ ಭಾರತದ ಆರ್ಥಿಕತೆ ವೇಗವಾಗಿ ಹೋಗ್ತಿರೋದ್ರಿಂದ ಈಗ ಒಂದೇ ಭಾರತ ಆಗಿರ್ಬೇಕು ಅಲ್ಲ, ಬಹಳ ದೊಡ್ಡ ಪ್ರಮಾಣದ ಆಮೇಲೆ ವ್ಯವಸ್ಥೆಗಳು ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದ್ರೆ ಬುಲೆಟ್ ಟ್ರೈನ್ ಅಲ್ಲ, ಒಂದೇ ಭಾರತ್ ಟ್ರೈನ್. ಬುಲೆಟ್ ಟ್ರೈನ್ ಇಂದ ನಮ್ಮಲ್ಲಿ ಬರ್ಬೇಕು. ಮತ್ತೆ ಈ ಫಿಸ್ಕಲ್ ಡೆಫಿಸಿಟ್ ನ ಏನ್ ಕಂಟ್ರೋಲ್ ಮಾಡಿದಲ್ಲ, ಫಿಸ್ಕಲ್ ಡೆಫಿಸಿಟ್ ನ ಅವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಆಲ್ಮೋಸ್ಟ್ ಅದಕ್ಕೆ ಹತ್ತಿರದಲ್ಲಿ ಬಂದಿರುವಂತದ್ದನ್ನ ನಾನು ಖುಷಿಯಿಂದ ಹೇಳ್ಬೇಕು. ಯಾಕಂದ್ರೆ 5.1%ಗೆ ಇದು 9.3 ಇತ್ತು ನಮ್ಗೆ ಈ ಕೋವಿಡ್ ನಂತರದಲ್ಲಿ. ನಾವೇನಂದ್ರೆ ಈಗ ನಮಗ್ ನಾವೇ ಹಾಕೊಂಡಿದ್ ಲಕ್ಷ್ಮಣ್ ರೇಖೆ. ಇದಕ್ಕೆ IMF ಇನ್ನೊಬ್ರು ಯಾರೋ ಹೇಳಿದ್ದಲ್ಲ, ಕರ್ನಾಟಕ ಮೊದಲು ಇದನ್ನ ಆರಂಭಿಸ್ತು SM ಕೃಷ್ಣ ಗವರ್ಮೆಂಟ್ ಇದ್ದಾಗ, ನಂತರ ಕೇಂದ್ರ ಸರ್ಕಾರ ಇದನ್ನ ಇಡೀ ರಾಷ್ಟ್ರಕ್ಕೆ ಅಳವಡಿಸಿದಾಗ ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಇವಾಗ 9.2 9.3% ಅದು ಫಿಸ್ಕಲ್ ಡೆಫಿಸಿಟ್ ಇದ್ದದನ್ನ ಇಷ್ಟು ವರ್ಷಕ್ಕೆ ಎಷ್ಟು ಕಡಿಮೆ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡು ಆಲ್ಮೋಸ್ಟ್ 5.1% ಫಿಸ್ಕಲ್ ಡೆಫಿಸಿಟ್ GDP ತಂದಿದ್ದಾರೆ. ಸೊ ಇದನ್ನ ಬೇಕಿದ್ರೆ ಅವ್ರು ಈಸಿಯಾಗಿ ಇನ್ನೊಂಚೂರು ಮಾಡಿ, ಜಾಸ್ತಿ ಮಾಡಿ ಅಥವಾ ಕಡಿಮೆ ಮಾಡಿ, ಇದಕ್ಕೆ ಏನೋ ಒಂದು ಪಾಪ್ಯುಲರ್ ಸ್ಕೀಮ್ ತೋರಿಸಿ ಅನಂತರ ಇಲ್ಲ ಇದಕ್ಕೆ ಸರಿ ಹೋಗ್ಲಿಲ್ಲ ಅದು ಸರಿ ಹೋಗ್ಲಿಲ್ಲ ಅಂತ ಮಾಡಿರ್ಬೋದಾಗಿತ್ತು. ಮಾಡ್ಲಿಲ್ಲ. ಅದು ಆ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಇದೆಯಲ್ಲ, ಆ ಡಿಸಿಪ್ಲಿನ್ ಹೋಗಿ ನಾನು ಎಕನಾಮಿಕ್ ಸ್ಟೂಡೆಂಟ್ ಆಗಿ ಇದಕ್ಕೆ ಹ್ಯಾಟ್ಸ್ ಆಫ್. ಅಂದ್ರೆ ಗಿಮಿಕ್ಗಳು ಮಾಡಿಲ್ಲ ಅಂತೀರಿ ನೀವು? ಈಸಿಯಾಗಿ ಮಾಡಬಹುದಾಗಿತ್ತು, ಈಸಿಯಾಗಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಇನ್ಕಮ್ ಟ್ಯಾಕ್ಸ್ ಗೆ ಇನ್ನೊಂದು 50,000 ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು 1 ಲಕ್ಷ ಎಲ್ಲರೂ ಮಿಡಲ್ ಕ್ಲಾಸ್, ನಮ್ಗೆಲ್ಲರೂ ಖುಷಿ ಆಗ್ತಾ ಇತ್ತು, ಅಯ್ಯೋ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ. ಆಮೇಲೆ ಇಲ್ಲ ಇದು ಇದಾಗಿದೆ ಅದಾಗಿದೆ ಅಂತ ಹೇಳಿ ಗವರ್ಮೆಂಟ್ ಬಂದ್ಮೇಲೆ ಇದನ್ನ ಅದ್ ಕಂಡೀಷನ್ ಹಾಕಿರ್ಬೋದಾಗಿತ್ತು, ಇಷ್ಟು ಇನ್ಕಮ್ ಅವ್ರಿಗೆ ಮಾತ್ರ ನಾವು ಕೊಡ್ತೀವಿ. ಕರೆಕ್ಟ್. ಅದನ್ನ ಏನು ಮಾಡಕ್ಕ ಪ್ರಯತ್ನ ಮಾಡಿ. ಒಟ್ಟೇನು ಅಂದ್ರೆ ಪ್ರೊಫೆಸರ್ ತಾವು ಹೇಳೋ ಪ್ರಕಾರ ಎಲ್ಲೂ ಕೂಡ ಜನಪ್ರಿಯ ಘೋಷಣೆಗಳಿಗೆ ಹೋಗದೇನೆ, ಎಲ್ಲೂ ಕೂಡ ಕೈ ಸುಟ್ಕೊಳ್ಳೋದೇನೆ, ಯಾವುದೇ ಗಿಮಿಕ್ಗಳು ಮಾಡದೇನೆ ನೇರವಾಗಿ ಸರಳವಾಗಿ ಮಂಡಿಸಿರುವಂತ ಬಜೆಟ್ ಅಂತಿರ್ತಾವ. ಖಂಡಿತ. ಯಾಕೆಂದ್ರೆ ನಾನು ಇದನ್ನು ಗ್ಯಾರಂಟಿ ವಿಚಾರದಲ್ಲೂ ಬಂದಾಗ ಸ್ಟೇಟ್ ಅಲ್ಲಿ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಅಲ್ಲೇನಾಯ್ತು, ಈಗ ಅನ್ನದಾನ ಅಂತ ಒಂದು ಪ್ರೋಗ್ರಾಮ್ ಏನಿದೆ, ಅನ್ನಭಾಗ್ಯ ಅಂತ, ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಜೊತೆಗೆ ಕೆಲವು ಏನಾಗಿದೆ ಎಲ್ರಿಗೂ ಕೊಡ್ತೀವಿ ಅನ್ನೋಂಥದ್ದು ಒಂದು ಕೆಲವು ಸ್ಕೀಮ್ಸ್ ಇದಾವಲ್ಲ, ಅದರಿಂದ ಸ್ಟೇಟ್ ಎಕ್ಸ್ಚೆಕರ್ಗೆ ಅದರ್ವೈಸ್ ಇನ್ನೂ ಚೆನ್ನಾಗಿ ಆಗಿರ್ತಾಯ್ತಲ್ಲ. ಅದನ್ನೇ ಇದನ್ನ ಇಲ್ಲಿ ಯಾವ್ದಾದ್ರು ಮಾಡ್ಬಿಟ್ಟಿದ್ರೆ ಇಡೀ ನಮ್ಮ ಕೋವಿಡ್ ನಂತರ ಈಗ ಸುಧಾರಿಸ್ಕೊಳ್ತಾ ಇದ್ದೀವಲ್ಲ, ಈಗ ನಾಗಾಲೋಟದಲ್ಲಿ ಓಡ್ತಾ ಇದೆ ಇಂಡಿಯಾ, ಅದೆಲ್ಲಾನು ಕೆಳಗಡೆ ಹೋಗುತ್ತೆ. ಹೌದು. ಇದು ಬಹುಶಃ ಏನು ಅಂದ್ರೆ ಇದ್ರ ಒಂದಿಷ್ಟು ಸಣ್ಣ ಮಾರ್ಪಾಡುಗಳು ಮಾಡಿದ್ರು ಕೂಡ ಇಲ್ಲಿ ಕೈಗೆ ದುಡ್ಡು ಇರೋದು, ಅಭಿವೃದ್ಧಿ ಕಾರ್ಯಗಳು ಆಗೋದು, ಜೊತೆಗೆ ಜನರ ಮನಸ್ಸನ್ನು ಕೂಡ ಗೆಲ್ಬಹುದಾಗಿತ್ತು. ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ನಿಖೇತ್ ಏನ್ ಹೇಳಿದ್ರೆ ಕೇಳ್ತೀವಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಏನಂದ್ರೆ ಲಾಸ್ಟ್ ವರ್ಡ್ ಸಂಕ್ಷಿಪ್ತ ಪ್ಲೀಸ್ ಸರ್. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ಜನರಿಗೆ ಅನುಕೂಲವಾಗುವಂತ ಬಜೆಟ್ ಅಂತಂದ್ರೆ ಜನಸಾಮಾನ್ಯರಿಗೆ ಅವರ ತೆರಿಗೆಯ ಭಾರವನ್ನು ಇಳಿಸುವಂತ ಬಜೆಟ್ ಇದಾಗಬೇಕು ಅನ್ನುವಂತ ನಿರೀಕ್ಷೆ ನಮ್ಮೆಲ್ಲರಿಗೂ ಇತ್ತು. ಆದ್ರೆ ಇವತ್ತು ಅವರು ಮನಮೋಹನ್ ಸಿಂಗ್ ಕಾಲದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದ್ದಂತೆ $118 ಇತ್ತು ಪರ್ ಬ್ಯಾರಲ್. ಇವತ್ತು ಬರೀ ಇರೋದೇ $67. ಸೊ ಇಂತಹ ಸಂದರ್ಭದಲ್ಲಿ ಕೂಡ ನಮಗೆ ಗ್ಯಾಸು, ಡೀಸೆಲ್, ಪೆಟ್ರೋಲಿನ ಬೆಲೆಯನ್ನ ಇಳಿಸ್ತಾರೆ ಅನ್ನುವಂತ ನಿರೀಕ್ಷೆ ಏನಿತ್ತು, ಮತ್ತು ಬೇರೆ ಬೇರೆ ಬೆಲೆಗಳನ್ನ ಇಳಿಸ್ತಾರೆ ಅನ್ನುವಂತ ನಿರೀಕ್ಷೆ ಏನಿತ್ತು, ಅದೆಲ್ಲವನ್ನೂ ಮಾಡದೇ ಇರೋದ್ರಿಂದ ಒಂದು ಇದ್ರ ಬಗ್ಗೆ ನಮಗೆ ಬೇಸರ ಇದೆ. ಈ ಬಜೆಟ್ ಖಂಡಿತವಾಗಿಯೂ ಜನೋಪಯೋಗಿ ಬಜೆಟ್ ಅಲ್ಲ. ಯಾವುದು ಪಾಪ್ಯುಲಿಸ್ಟ್ ನ ಮಾಡದೆ ಆರ್ಥಿಕತೆಯ ದೃಷ್ಟಿಯಿಂದ ಒಳ್ಳಿತು ಮಾಡಿರೋದ್ರಿಂದ ಇದು ಒಂದು ಒಳ್ಳೆ ಬಜೆಟ್. ಆದ್ರೆ ಕರ್ನಾಟಕಕ್ಕೆ ಫೈನಾನ್ಸ್ ಕಮಿಷನ್ಸ್ ಇಂದ ಕಡಿಮೆ ಆಗಿರೋದು ನಿಜ, 15th ಫೈನಾನ್ಸ್ ಕಮಿಷನ್ ಇಂದ ಕಡಿಮೆ ಆಗಿರೋದು ನಿಜ. ಹಾಗಂತ ಮಾತ್ರಕ್ಕೆ ಸಂವಿಧಾನಕ್ಕೆ ಗೌರವ ಕೊಡಬೇಕು, ಈ ರಾಷ್ಟ್ರ ಏಕತೆಯಿಂದಲೇ ಕೂಡಿರಬೇಕು. ನಮ್ಗೆ ಏನಾದ್ರೂ ಒತ್ತಾಯಿಸೋಣ 15th ಫೈನಾನ್ಸ್ 16th ಫೈನಾನ್ಸ್ ಕಮಿಷನ್ ಅಲ್ಲಿ, ಇಲ್ಲ ನಮ್ಗೆ ಇನ್ನೂ ಹೆಚ್ಚು ಕೊಡಬೇಕು, ಕಾಂಪನ್ಸೇಷನ್ ಕೊಡಿ ಅಂತ ಇಡೀ ಕರ್ನಾಟಕದ ಜನ ಬೇಕಾದ್ರೆ ಕುತ್ಕೊಳ್ಳೋಣ ಉಪವಾಸ. ಆದ್ರೆ ಅದರ ಅರ್ಥ ಭಾರತ ದೇಶವನ್ನ ಒಡೆಯುವ ಮಾತನ್ನ ಯಾರು ಆಡಬಾರ್ದು, ಅಪ್ಪಿ ಕನಸಲ್ಲಿ ಕೂಡ ಇದು ಬರಬಾರ್ದು. ಇದು ಕೋಟ್ಯಾಂತರ ಭಾರತೀಯರು ಕಷ್ಟಪಟ್ಟು ಶ್ರಮ ಹಾಕಿ ಸ್ವತಂತ್ರವನ್ನ ಗಳಿಸಿದಂತ ಒಂದು ಇದು. ಹಂಗಾಗಿ ದಯವಿಟ್ಟು ಇಂಥ ಮಾತುಗಳನ್ನ ಆಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಬಹಳ ಅದ್ಭುತವಾಗಿ ಹೇಳಿದ್ರಿ, ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದಂತ ತಮ್ಮೆಲ್ಲರಿಗೂ ಕೂಡ. ಇದು